ಮೀಸಲಾತಿ ತಂದು ಬಂಜಾರ ಸಮಾಜದ ಮೇಲೆ ದೊಡ್ಡ ಅನಾಹುತವನ್ನು ಮಾಡಿದೆ. ಅದಕ್ಕೆ ಇವತ್ತು ಎಲ್ಲ ಬಂಜಾರ ಸಮಾಜದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಜೊತೆಗೇನೆ ಓವಿ ಕೊರ್ಚ ಕೊರ್ಮ ಸಮಾಜದ ಮುಖಂಡರುಗಳನ್ನು ಸೇರಿಸಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮನವಿಯನ್ನು ಸರ್ಕಾರ ಸ್ವೀಕಾರ ಮಾಡಲಾರದೆ ತಮ್ಮದೇ ಆದಂತಹ ಧೋರಣೆಯನ್ನು ನಮ್ಮ ಮೇಲೆ ಹೇರಿದರೆ 2029ರಲ್ಲಿ ಬರುವಂತಹ ಚುನಾವಣೆಯಲ್ಲಿ ನಿಮಗೆ ತಕ್ಕಂತ ಬುದ್ಧಿ ಕಲಿಸಲಿಕ್ಕೆ ಬಂಜಾರ ಸಮಾಜ ಒಂದು ಕಾಲಿನ ಮೇಲೆ ನಿಂತಿದೆ. ಯಾವ ಪ್ರಕಾರ ಬೊಮ್ಮಾಯಿ ಸರ್ಕಾರವನ್ನು ಬಿಜೆಪಿ ನೇತೃತ್ವದ ಸರ್ಕಾರವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದೇವೆ. ಮುಂದೆ ಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಬಂಜಾರ ಸಮಾಜವನ್ನು ಒಗ್ಗೂಟಾಗಿ ನಿಮ್ಮ ವಿರುದ್ಧ ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿಗಳೇ, ತಮಗೆ ಬಂಜಾರ ಸಮಾಜವು ವಿನಂತಿ ಪೂರ್ವಕ ಕೇಳ್ಕೊತೀವಿ. ನಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ತಾವು ಅರಿತುಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡ್ತೀರ ಅಂತ ಹೇಳಿ ತಮ್ಮ ಮುಂದೆ ನಾವೇನಾದ ವಿನಂತಿ ಪೂರ್ವಕ ಕೇಳ್ಕೊತೀವಿ. ನಿಮ್ಮ ಮೇಲೆ ಬಂಜಾರ ಸಮಾಜದ ಭರವಸೆ ಇದೆ, ಆ ಭರವಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀವಿ. ಧನ್ಯವಾದ. ಅನ್ಯಾಯದ ವಿರುದ್ಧ ನಾವು ಸತತವಾಗಿ 30 ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದನ್ನು ಕೈ ಹೋಗಿದ್ದಾರೆ, ಆ ಸರ್ಕಾರ ಕೈ ಸುಟ್ಕೊಂಡಿದೆ. ಇವತ್ತು ಈ ಮಾಧ್ಯಮದ ಮುಖಾಂತರ ಬಂಜಾರ ಸಮಾಜದ ಪ್ರತಿನಿಧಿಯಾಗಿ, ಬಂಜಾರ ಸಮಾಜದ ಸೇವಕನಾಗಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಕಾಂಗ್ರೆಸ್ ಪಕ್ಷ ನಾಯಕರಿಗೆ ನಾನು ವಿನಂತಿಸುತ್ತೇನೆ ಹಾಗೂ ಈ ಮೂಲಕ ನಾನು ಮನವಿ ಮಾಡುತ್ತೇನೆ. ಬಂಜಾರ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿರೋದನ್ನು ಸರಿಪಡಿಸಬೇಕು. ಒಂದು ವೇಳೆ ತಾವು ಸರಿಪಡಿಸಿದ ಆಧಾರದಲ್ಲಿ ಚಂದ್ರ ಜಾಧವ್ ಸಾಹೇಬ್ ಹೇಳಿದಂಗೆ ಬರುವ ದಿನಗಳಲ್ಲಿ ತಮಗೆ ಬಹಳ ಕಷ್ಟ ಆಗುತ್ತದೆ. ಯಾಕಂದರೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇವತ್ತು ಪಕ್ಷವನ್ನು ಆಡಳಿತಕ್ಕೆ ನಾವು ತಂದಿರುವಂಥ ವ್ಯಕ್ತಿಗಳು. ಇವತ್ತು ನಮ್ಮ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯ ನಾವು ಸಹಿಸಿಕೊಳ್ಳುವುದಿಲ್ಲ. ಆದ ಕಾರಣ ತಾವು ಈ ಒಂದು ಮೀಸಲಾತಿ ಮಾಡಿ ನಮ್ಮ ಏನು ರೋಷ್ಟ್ರ ಬಿಂದುವಲ್ಲಿ ಏನು ನಮಗೆ ನ್ಯಾಯ ಸಿಗಬೇಕಾಗಿತ್ತು, ಇವತ್ತು ತಾವು ಹೇಳ್ತಾ ಇದ್ದೀರಿ ಯಾರ್ದೋ ಮಾತು ಕೇಳಿ ಬಂಜಾರರು ಬಹಳ ಅಭಿವೃದ್ಧಿ ಆಗಿದ್ದಾರೆ, ಬಂಜಾರರು ಬೆಳೆದಿದ್ದಾರೆ. ಬನ್ನಿ ಸ್ವಾಮಿ, ನಮ್ಮ ತಾಂಡಗಳಲ್ಲಿ ನೋಡಿ, ಇನ್ನೂ ಕೂಡ ಹೋಗೋಕ್ಕೆ ರೋಡ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ವಿದ್ಯಾಭ್ಯಾಸ ಮಾಡುವ ಶಾಲೆ ಇಲ್ಲ, ಗೋಳೆ ಹೋಗ್ತಾ ಇದ್ದಾರೆ ನಮ್ಮ ಜನ. ಇವತ್ತು ಬಂಜಾರ ಸಮಾಜ ಬಹಳ ಹಿಂದುಳಿದಿದೆ. ನಮ್ಮ ಸಮಾಜಕ್ಕೆ ಯಾರು ಕೂಡ ಯಾರೇ ಆಗಿರಲಿ, ಅದು ಕಾಂಗ್ರೆಸ್ ಆಗಿರಲಿ, ಅದು ಬಿಜೆಪಿ ಆಗಿರಲಿ, ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಬಂಜಾರಗಳು ಎತ್ತು ನಿಂತು ಇವತ್ತು ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೀವಿ. ನಾವು ಈ ಮೂಲಕ ತಮ್ಮನ್ನು ವಿನಂತಿಸ್ತೀವಿ ಹಾಗೂ ಘಂಟಾಘೋಷವಾಗಿ ತಮ್ಮನ್ನು ಖಂಡಿಸ್ತೀವಿ. ಏನಂತಂದ್ರೆ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡು ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.